ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ಸಂಬಂಧಪಟ್ಟ ಮಾತನಾಡಿ ನಮ್ಮ ಜೊತೆ ಜೆಡಿಎಸ್ನ ವಿಧಾನ ಪರಿಷತ್ ಶಾಸಕಾಂಗ ಪಕ್ಷದ ನಾಯಕರಾದ ಭೋಜೇಗೌಡರು ಸರ್, ಇವತ್ತು ಯಾವ ರೀತಿ ಹೋರಾಟವನ್ನು ಮಾಡ್ತಿದ್ರಿ? ಸಮಾಜಕ್ಕೆ ವಿಷಯ ಗೊತ್ತಾಗಬೇಕು, ಯಾವ ರೀತಿ ದಲಿತರ ಹಣವನ್ನು ಭ್ರಷ್ಟಾಚಾರಕ್ಕೆ ಉಪಯೋಗ ಮಾಡಿದ್ದಾರೆ, ಅಧಿಕಾರಿಗಳು ಇಂದ ಹಿಡಿದು ರಾಜಕಾರಣಿಗಳು ಯಾರ್ಯಾರು ಶಾಮೀಲಾಗಿದ್ದಾರೆ ಅವರೆಲ್ಲರೂ ಬಯಲಿಗೆ ಬರಬೇಕು ಅನ್ನೋದು ನಮ್ಮ ಭಾಳ ಮುಖ್ಯವಾದ ಉದ್ದೇಶ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ಸಂಬಂಧಪಟ್ಟ ಮಾತನಾಡಿ ನಮ್ಮ ಜೊತೆ ಜೆಡಿಎಸ್ನ ವಿಧಾನ ಪರಿಷತ್ ಶಾಸಕಾಂಗ ಪಕ್ಷದ ನಾಯಕರಾದ ಭೋಜೇಗೌಡರು ಸರ್, ಇವತ್ತು ಯಾವ ರೀತಿ ಹೋರಾಟವನ್ನು ಮಾಡ್ತಿದ್ರಿ? ಒಂದು ಪ್ರಕರಣ ಗಂಭೀರವಾಗಿರುವಂಥದ್ದು, ಇದರ ತನಿಖೆ ಒಂದು ರೀತಿ SIT ಕಣ್ಣಾಮುಚ್ಚಾಲೆ ಆಟ ಆಡ್ತಿದೆಯಾ? ಈಗಾಗಲೇ ಸದನದಲ್ಲಿ ಅವಕಾಶ ನೀಡಿದ್ದಾರೆ ಸಭಾಪತಿಗಳು ಈ ವಾಲ್ಮೀಕಿ ಹಗರಣದ ಬಗ್ಗೆ ಡಿಸ್ಕಷನ್ಗೆ. ಈಗಾಗಲೇ ಶುರು ಮಾಡಿದ್ದೀವಿ ನಾವು ಮತ್ತು BJPಯವರು NDA ಒಕ್ಕೂಟ. ಹಾಗಾಗಿ ಅದರದ್ದು ಡಿಸ್ಕಷನ್ ಪ್ರಾರಂಭ ಆಗಿದೆ. ಸಮಾಜಕ್ಕೆ ವಿಷಯ ಗೊತ್ತಾಗಬೇಕು, ಯಾವ ರೀತಿ ದಲಿತರ ಹಣವನ್ನು ಯಾವ ರೀತಿ ಭ್ರಷ್ಟಾಚಾರಕ್ಕೆ ಉಪಯೋಗ ಮಾಡಿದ್ದಾರೆ ಅನ್ನೋ ವಿಚಾರವನ್ನು, ಇದರಲ್ಲಿ ಯಾರ್ಯಾರು ಅಧಿಕಾರಿಗಳು ಇಂದ ಹಿಡಿದು ರಾಜಕಾರಣಿಗಳು ಯಾರ್ಯಾರು ಶಾಮೀಲಾಗಿದ್ದಾರೆ ಅವರೆಲ್ಲರೂ ಬಯಲಿಗೆ ಬರಬೇಕು ಅನ್ನೋದು ನಮ್ಮ ಭಾಳ ಮುಖ್ಯವಾದ ಉದ್ದೇಶ. ಹಾಗಾಗಿ ಇಷ್ಟೊಂದು ರೀತಿಯ ಭ್ರಷ್ಟಾಚಾರ ನಡೆದರೂ ಕೂಡ ಅದು ಸರ್ಕಾರದ ಕಿವಿಗೆ ಬೀಳಬೇಕಾದ್ರೆ ಸುಮಾರು 70-80 ದಿನಗಳ ಮೇಲೆ ಹಿಡಿಬೇಕಾಯಿತು. ಈ 70-80 ದಿನಗಳವರೆಗೆ ಈ ರೀತಿ ಹಣಕಾಸಿನ ಒಂದು ದುರುಪಯೋಗ ಆಗಿದ್ದು ಸರ್ಕಾರದ ಗಮನಕ್ಕೆ ಬಂದಿದೆ ಅಂತ ಹೇಳಿದರೆ, ಆರ್ಥಿಕ ವ್ಯವಸ್ಥೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಏನು ಮಾಡ್ತಾಯಿದ್ರು, ಈ ರಾಜ್ಯದಲ್ಲಿರ್ತಕ್ಕಂಥ ಇಂಟೆಲಿಜೆನ್ಸ್ ಏನು ಮಾಡ್ತಾಯಿತ್ತು, ಇದೆಲ್ಲವೂ ವಿಚಾರ ಬರ್ತದೆ. ಹಾಗಾಗಿ ಅದೆಲ್ಲವೂ ಕೂಡ ಚರ್ಚೆ ಆಗಬೇಕಾಗ್ತದೆ. ಆಮೇಲೆ ಯಾರ್ಯಾರು ಇದಕ್ಕೆ ಸಂಬಂಧಪಟ್ಟಂಥವ್ರು ಇದ್ದಾರೆ ಅವರೆಲ್ಲರನ್ನೂ ಸೇರಿಸಿ ಕ್ರಿಮಿನಲ್ ಕೇಸ್ ಹಾಕೋ ಮುಖಾಂತರ ಅವ್ರನ್ನ ಜೈಲಿಗೆ ಅಡ್ತಕ್ಕಂಥ ಕೆಲಸ ಆಗಬೇಕು ಅನ್ನೋವರೆಗೆ ನಮ್ಮದು ಹೋರಾಟ ಇದೆ. ಇಡಿ ಅಧಿಕಾರಿಗಳಿಂದ ನಾಗೇಂದ್ರ ಅವರ ಬಂಧನ ಆಗಿದೆ. SIT ಇಷ್ಟು ದಿನ ಏನು ಮಾಡ್ತಾ ಇತ್ತು? SIT ಅಧಿಕಾರಿಗಳಿಗೆ ಇಲ್ಲಿ ಮುಕ್ತವಾದಂಥ ಅಧಿಕಾರ ಇಲ್ವಾ? ಅದನ್ನೇ ನಾನು ಹೇಳಿದ್ದು. SIT ನೇಮಕ ಮಾಡಿದ್ದು ನಾಮಕಾವಸ್ಥೆಗೆ ಮಾಡಿದಂಥದ್ದು ಮೇಲ್ನೋಟಕ್ಕೆ ಕಾಣ್ತದೆ. ED ಅಧಿಕಾರಿಗಳು ಬಂದ 24 ಗಂಟೆಯಲ್ಲೇ ಒಬ್ಬನ್ನು ಬಂಧಿಸ್ತಾರೆ. SIT ಅವರು FIR ಹಾಕಿ 16 ದಿನಗಳು ಕಳೆದರೂ ಕೂಡ ಯಾರನ್ನೂ ಬಂಧಿಸೋದಿಲ್ಲ. ಅಂದರೆ ಅರ್ಥ ಏನು? ಅಂದರೆ SIT ಕಾನ್ಸ್ಟಿಟ್ಯೂಟ್ ಮಾಡಿದ್ದು ನೀವು ಜನರ ಕಣ್ಣೊರೆಸೋ ತಂತ್ರ ಇದು. ಮತ್ತು ಯಾರು ನಿಜವಾದ ಕಲ್ಪ್ರಿಟ್ನ ಅವ್ರನ್ನ ಶಿಕ್ಷೆಗೆ ಒಳಗೊಡಿಸಬೇಕು, ಆ ಹಣನ ವಾಪಸ್ ತರಬೇಕು, ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರವನ್ನು ಸಾರ್ವತ್ರಿಕವಾಗಿ ತೋರಿಸಿ ನಾವು ಯಾವುದೇ ಥರದ ಕಳಂಕ ರೈತರು ಅನ್ನೋ ವಿಚಾರವನ್ನು ಸರ್ಕಾರ ತೋರಿಸ್ಬೇಕಾಯಿತು. ಆ ಕೆಲಸ ಆಗಲಿಲ್ಲ. ಮೂಡ ಕೇಸನ್ನು ಕೂಡ ನ್ಯಾಯಾಂಗ ಆಯೋಗ ಸಮಿತಿ ಮಾಡಿದ್ದಾರೆ. ಒಂದು ನಿವೃತ್ತ ನ್ಯಾಯಾಧೀಶರನ್ನ ನೇಮಕ ಮಾಡಿ ಕೈ ತೊಳ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ನೋಡಿ, ನೀವು ಸಮಿತಿ ಮಾಡಿದ್ದು ಸ್ವಾಗತಾರ್ಹ, SIT ನೇಮಕ ಮಾಡಿದ್ದು ಸ್ವಾಗತಾರ್ಹನೇ. ಆದರೆ ಅದರ ಮುಖಾಂತರ ನಿಜವಾದ ನಿಷ್ಪಕ್ಷಪಾತ ತನಿಖೆ ಹೊರಬಂದು ನಿಜವಾದ ಕಲ್ಪ್ರಿಟ್ನ ನೀವು ಶಿಕ್ಷೆಗೆ ಒಳಪಡಿಸೋಂಥದ್ದಿದ್ದರೆ ಮನಸ್ಸಿದ್ರೆ ಅಂಥ ನೇಮಕಾತಿಯನ್ನು ನಾವು ಸ್ವಾಗತ ಮಾಡ್ತೀವಿ. ಅದೇ ರೀತಿ ಮೂಡೋದು ಕೂಡ ನೀವು ಉನ್ನತ ಮಟ್ಟದ ಯಾವುದೋ ಒಂದು ಅಧಿಕಾರಿಗಳ ಮಟ್ಟದಲ್ಲಿ ನೀವು ಅವರೆಲ್ಲ ಯಾರು ನಿಮ್ಮ ಕೈ ಕೆಳಗೆ ಕೆಲಸ ಮಾಡೋರು. ನೀವು ಯಾವತ್ತು ಹೇಳ್ತೀರಿ ಆವತ್ತು ಏನು ಬರಿಬೇಕು ಅಂತೀರಿ ಅದು ಬರ್ಕೊಂಬರ್ತಾರೆ. ಹಾಗಾಗಿ ನಿಜವಾದ ಕಲ್ಪ್ರಿಟ್ನ ನೀವು ಮಾಡ್ತಕ್ಕಂಥ ಏಜೆನ್ಸಿಗಳ ಮುಖಾಂತರ ಏನು ಆಯೋಗ ಮಾಡಿದಿರಿ ಅಥವಾ ಇನ್ನೊಂದು ಒಳಗೆ ಏಜೆನ್ಸಿ ಮಾಡಿದಿರಿ, ಅದರ ಮುಖಾಂತರ ನಿಜವಾದ ಕಲ್ಪ್ರಿಟ್ನ ಹಿಡಿಯೋಕ್ಕೆ ಸಾಧ್ಯ ಇಲ್ಲ. ನೀವು ಹಂಗೆ ನಾವು ನಿರ್ದೋಷಿಗಳು, ನಮಗೇನು ತೊಂದರೆ ಇಲ್ಲ ಅಂತ ಆಗೋದಾದರೆ ಹೈಕೋರ್ಟ್ ಜಡ್ಜ್ನೇ ನೇಮಕ ಮಾಡಿ, ಯಾರು ಬೇಡ ಅಂತಾರೋ, ಆಗ ಜನ ಒಪ್ತಾರೆ. ನೀವು ಯಾರೋ ಇಲ್ಲಿ ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ಕೊಂಡು ಅಧಿಕಾರಿಗಳನ್ನ ಅಲ್ಲೆಲ್ಲ CODಲಿ CIDಲಿ ಇರ್ತಕ್ಕಂಥ ಅಧಿಕಾರಿಗಳನ್ನ ಕರ್ಕೊಂಬಂದರೆ ಅವ್ರಿಗೆ ಒಂದು ಶೆಲ್ಟರ್ ಕೊಡಬೇಕಲ್ಲ. ನಾಳೆ ನೀವು ಆ ಶೆಲ್ಟರ್ ಕೊಡೋಕ್ಕೋಸ್ಕರ ಇಲ್ಲಿ ಕೂರಿಸ್ಕೊಂಡು ಹಿಂಗೆ ಮಾಡು ಹಂಗೆ ಮಾಡು ಅಂತ ಹೇಳ್ಕೊಂಡು ಹೋಗೋದಿದೆಯಲ್ಲ, ಇದು ಜನ ಏನು ಅಂತ ದಡ್ರಲ್ಲ, ಜನ ಬುದ್ಧಿವಂತರಿದ್ದಾರೆ. ನೀವು ಮಾಡ್ತಕ್ಕಂಥ ಎಲ್ಲ ಪ್ರತಿಯೊಂದು ವಿಚಾರನೂ ಅತ್ಯಂತ ಹತ್ತಿರದಿಂದ ಗಮನ ಮಾಡ್ತಾಯಿದ್ದಾರೆ. ಹಾಗಾಗಿ ಜನರಿಗೆ ಒಪ್ಪೋ ರೀತಿಯಲ್ಲಿ ನೀವು ಕೆಲಸ ಮಾಡಬೇಕು ಅಂತೇಳಿ ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ. JDS ಶಾಸಕಾಂಗ ಸಭೆ ಆಯಿತು ಬೆಳಗ್ಗೆ, ಏನು ನಿರ್ಧಾರ ಆಯಿತು ಸರ್? ಯಾವ ರೀತಿ ಹೋರಾಟ ಮಾಡಬೇಕು ಅಂತ ನಿರ್ಧಾರ ಮಾಡಿ? ನೋಡಿ, ನಾವು BJP ನಾವು NDA ಒಕ್ಕೂಟ ಇದು
ಒಂದೇ ಒಕ್ಕೂಟದಲ್ಲಿ ವಿಧಾನ ಪರಿಷತ್ ಒಳಗೆ ಮತ್ತು ಹೊರಗೆ, ವಿಧಾನಸಭೆ ಒಳಗೆ ಮತ್ತು ಹೊರಗೆ ನಾವು ಯಾವುದೇ ಹೋರಾಟವನ್ನು ಸರ್ಕಾರದ ವಿರುದ್ಧ ಮಾಡ್ತಕ್ಕಂಥ ಭ್ರಷ್ಟಾಚಾರ ಇರ್ಬೋದು, ಬೇರೆ ಹೋರಾಟಗಳಿರ್ಬೋದು, ಎರಡು ಒಟ್ಟಿಗೆ ಸೇರಿ ಮಾಡಬೇಕು ಅಂತ ತೀರ್ಮಾನ ಮಾಡಿ. ಜಿ ಟಿ ದೇವೇಗೌಡರು ಏನು ಅಸಮಾಧಾನ ಹೊಂದಿದ್ದಾರೆ ಅಂತ ಪಕ್ಷದಲ್ಲಿ ಇರ್ತದೆ, ಸಹಜ. ಹಿರಿಯರಿಗೆ ಆ ಥರ ಅಸಮಾಧಾನ ಏನಿಲ್ಲ. ಅವರಿಗೆ ಈಗಾಗಲೇ ನಾವು ಇದನ್ನು ಯಾವುದು ನಮ್ಮದು ಕೋರ್ ಕಮಿಟಿ ಅಧ್ಯಕ್ಷ ಸ್ಥಾನ ಅವರು ಕೆಲಸ ಮಾಡ್ತಾಯಿದ್ದಾರೆ. ರಾಜ್ಯದ ಬಹುದೊಡ್ಡ ಜವಾಬ್ದಾರಿ ಅವ್ರ ಮೇಲಿದೆ. ಹಾಗಾಗಿ ಅವರೇನು ಅಂಥದ್ದು ನನಗೆ ಬೇಕು ಅಂತಲೂ ಕೇಳ್ದಂಗೆ ಏನೂ ಇಲ್ಲ. ಬಟ್ ನಾನು ಕೊಟ್ಟರೆ ಮಾಡ್ತೀನಿ ಅನ್ನೋ ವಿಚಾರ ಇತ್ತು. ಹಾಗಾಗಿ ಅವ್ರಿಗೆ ಜಂಟಿ ನಮ್ಮ ಯಾವುದು ಕೋರ್ ಕಮಿಟಿ ಅಧ್ಯಕ್ಷರಾಗಿ ಕೆಲಸ ಮಾಡೋದ್ರಿಂದ ಪಕ್ಷದ ಭಾಳಷ್ಟು ದೊಡ್ಡ ಜವಾಬ್ದಾರಿ ಇದೆ. ಅವರೇನು ಅಸಮಾಧಾನ ಹತ್ರ ಇಲ್ಲ. ಇದೆಲ್ಲ ಪತ್ರಿಕೆಯವರು ಬೇರೆ ಬೇರೆ ರೂಪಗಳಲ್ಲಿ ಬಿಂಬಿತ ಆಗ್ತಾ ಇದೆ ಅಷ್ಟೇ. ಕೊನೆಯ ಪ್ರಶ್ನೆ, ಇವತ್ತು ಕೋರ್ ಕಮಿಟಿ ಸಭೆಗೆ ಇದು ಶಾಸಕಾಂಗ ಸಭೆಗೆ ಹಾಜರಾಗಿದ್ದಾರೆ ಸರ್ ಯಾರು? ಜಿ ಟಿ ದೇವೇಗೌಡರು. ಅದೇ ಬಂದಿಲ್ಲ ಅವರು. ಏನು ಮೈಗೇನೋ ಹುಷಾರಿಲ್ಲ ಅಂತೇಳಿ ಬಂದಿಲ್ಲ ಅಷ್ಟೇ. ಅಷ್ಟು ಬಿಟ್ಟರೆ ರಾಜೀನಾಮೆ ಕೊಡೋ ಸಾಧ್ಯತೆ ಅದಕ್ಕೇನೋ ಇದೆ, ಅದೆಲ್ಲ ಇಲ್ಲ. ಅದಕ್ಕೆಲ್ಲ ಬೇರೆ ಅರ್ಥ ಕಲ್ಪಿಸಬೇಕಾಗಿಲ್ಲ. ಜಿ ಟಿ ದೇವೇಗೌಡರು ನಮ್ಮ ನಾಯಕರು, ಕೋರ್ ಕಮಿಟಿ ಅಧ್ಯಕ್ಷರು. ಅವರು ಯಾವುದೇ ಥರದ ಅಸಮಾಧಾನ ಇಲ್ಲ. ಈ ಹುದ್ದೆನ ಕೇಳಿದವರು ಅಲ್ಲ. ಇವತ್ತು ಅದನ್ನು ಅವ್ರು ಇವತ್ತು ಕಾಕತಾಳಿ ಅಂದರೆ ಇವತ್ತು ಇಲ್ಲಿ ಬರದೇ ಇರೋದಕ್ಕೆ ಅದು ಭಾಳ ಪುಷ್ಟಿ ಕೊಟ್ಟಿದೆ. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ ಸರ್? ಅದೇನು ನಡೀತಾ ಇದೆ, ಇನ್ನು ಮಾಡ್ತಾರೆ. ಕುಮಾರಸ್ವಾಮಿ ಅವರು ದೇವೇಗೌಡರು ಸೇರಿ ತೀರ್ಮಾನ ಮಾಡ್ತಾರೆ. ಅವರಿಗೆ ಅಧಿಕಾರ ಮೊನ್ನೆ ಕರೆದಂಥ ಮೀಟಿಂಗ್ನಲ್ಲಿ ಕುಮಾರಸ್ವಾಮಿ ದೇವೇಗೌಡರಿಗೆ ಅಧಿಕಾರ ಕೊಟ್ಟಿದ್ದೀವಿ. ರಾಜ್ಯಾಧ್ಯಕ್ಷರು ನೇಮಕ ಮಾಡ್ತಾರೆ. ಅತಿ ಶೀಘ್ರದಲ್ಲೇ ಮಾಡ್ತಾರೆ. ಕುಮಾರಸ್ವಾಮಿ ಅವ್ರ ಹೆಸರು ಕೇಳಬೇಕು. ಹಾಗೆ ಯುವ ನಾಯಕ ಆಗಲಿ, ಸಂತೋಷ, ಒಳ್ಳೇದಲ್ವಾ. ಥ್ಯಾಂಕ್ ಯು. ಇದಿಷ್ಟು ಭೋಜೇಗೌಡರ ಮಾತು. ಏನಂದರೆ ಈಗಾಗಲೇ ಜಿ ಟಿ ದೇವೇಗೌಡರವರ ಅಸಮಾಧಾನ ಏನಿಲ್ಲ, ಅವರಿಗೆ ಆರೋಗ್ಯ ಹುಷಾರಿರುವ ಕಾರಣಕ್ಕಾಗಿ ಸಭೆಗೆ ಹಾಜರಾಗಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಗಿರಿಬಾಬು ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.